ನಮಸ್ಕಾರ. ಬೆಂಗಳೂರು ಇದು ಕಾರ್ತಿಕ ಸೋಮವಾರ, ಕೊನೆ ಸೋಮವಾರ ಆಗಿರುತ್ತೆ. ಅದಕ್ಕೆ ಶಿವನ ದೇವಸ್ಥಾನಕ್ಕೆ ಬಂದಿದ್ದೆ. ಈ ಶಿವನ ದೇವಸ್ಥಾನ ಎಲ್ಲಿ ಬರೋದು ಅಂದರೆ ರಾಜಾಜಿನಗರ್ನಲ್ಲಿ ಮಂಜುನಾಥನ ದೇವಸ್ಥಾನ ಆಗಿರುತ್ತೆ. ಎಷ್ಟು ಅದ್ಧೂರಿಯಾಗಿ ರೆಡಿ ಮಾಡೋರೆ. ಯಾಕಂದರೆ ಕಾರ್ತಿಕ ಸೋಮವಾರ ಕೊನೆ ಸೋಮವಾರ ಹೆಂಗಿರುತ್ತೆ ಅಂದರೆ ಮಹಾಶಿವರಾತ್ರಿ ಸಮಾನ ಆಗಿರುತ್ತೆ. ಕೊನೆ ಸೋಮವಾರ ಆಗಿರುತ್ತೆ ಕಾರ್ತಿಕ ಸೋಮವಾರ. ಅದರಿಂದ ವಿಶೇಷ ಇರುತ್ತೆ. ವರ್ಷವೂ ಪ್ರತಿ ವರ್ಷದಂತಲೇ ಈ ವರ್ಷವೂ ತುಂಬ ಅದ್ಧೂರಿಯಾಗಿ ಮಾಡೋರೆ ಕಾರ್ತಿಕ ಸೋಮವಾರ. ಇವತ್ತೇನಂದರೆ ಎಲ್ಲರೂ ಶಿವನ ದೇವಸ್ಥಾನಕ್ಕೆ ಹೋಗಿರಿ ಸ್ನಾನ ಮಾಡಿಕೊಂಡು. ಯಾಕಂದರೆ ಶಿವರಾತ್ರಿ ಎಷ್ಟು ಪವರ್ಫುಲ್ಲು, ಅದೇ ಥರನೇ ಕಾರ್ತಿಕ್ ಕೊನೆ ಸೋಮವಾರನೂ ಅಷ್ಟೇ ಶಕ್ತಿಯಾಗಿರುತ್ತೆ. ಇದು ನೀವೇನು ನೋಡ್ತಾ ಇದ್ದೀರಿ, ಗಣೇಶ ಮೂರ್ತಿ. ಗಣೇಶನ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡವ್ರೆ. ಯಾಕಂದರೆ ಈ ವಿಡಿಯೋ ಮಾಡೋ ಕಾರಣ ನಿಮ್ಗೆಲ್ಲರಿಗೂ ತೋರಿಸೋಣ ಅಂತ. ಇದು ನಮ್ಮಪ್ಪ ಶಿವಪ್ಪ ಸೂಪರಾಗಿ ರೆಡಿ ಮಾಡವ್ರೆ. ಎಷ್ಟು ಚೆನ್ನಾಗಿ ಅದ್ಧೂರಿಯಾಗಿ ರೆಡಿ ಮಾಡವ್ರೆ. ಅಲಂಕಾರ ಮಾತ್ರ, ಹೂವಿನ ಡೆಕೋರೇಷನ್ ಮಾತ್ರ ಸೂಪರಾಗಿ ಮಾಡವ್ರೆ. ಹೂವಿನ ಅಲಂಕಾರ ಮಾತ್ರ ಸೂಪರಾಗಿ ಮಾಡವ್ರೆ. ಮತ್ತು ಬಂದ್ಬಿಟ್ಟು ಇದು ಕೊನೆ ಸೋಮವಾರ ಆಗಿರುತ್ತೆ, ಕಾರ್ತಿಕ ಸೋಮವಾರ. ಇದು ಕಾರ್ತಿಕ ಸಮಯದು ದೇವರು ಆಗಿರುತ್ತೆ. ಸುಬ್ರಹ್ಮಣ್ಯ ದೇವರು ಆಗಿರುತ್ತೆ. ಎಷ್ಟು ಅದ್ಧೂರಿಯಾಗಿ ಮಾಡೋರೆ. ಕಾರ್ತಿಕ ಸೋಮವಾರ ಆಗಿಬಿಟ್ಟು ಸಂಜೆ ಇನ್ನೂ ಅದ್ಧೂರಿಯಾಗಿರುತ್ತೆ. ಇದು ರಾಜಾಜಿನಗರ್ನಲ್ಲಿರೋ ಶಿವನ ದೇವಸ್ಥಾನ ಆಗಿರುತ್ತೆ. ರಾಜಾಜಿನಗರ ಬಂದ್ಬಿಟ್ಟು ಮಂಜುನಾಥನ ದೇವಸ್ಥಾನ ಅಂದರೆ ಯಾರಾದರೂ ಆಗಿರುತ್ತೆ. ಕನಿಕ ಪರಮೇಶ್ವರಿ ಆಗಿರುತ್ತೆ. ಎಲ್ಲ ದೇವ್ರೂ ಅದ್ಧೂರಿಯಾಗಿ ರೆಡಿ ಮಾಡೋರೆ. ಕಾರ್ತಿಕ ಸೋಮವಾರ ವಿಶೇಷ ಆಗಿರೋದ್ರಿಂದ ಇಲ್ಲಿ ಅಲಂಕಾರ ಎಲ್ಲ ಎಷ್ಟು ಅದ್ಧೂರಿಯಾಗಿ ರೆಡಿ ಮಾಡೋರೆ.